ನಿಮ್ಮ ಜೀವನದಲ್ಲಿ ನಿಮ್ಮ ಬೆಲೆಯನ್ನು ನೀವು ಈ ರೀತಿಯಾಗಿ ಹೆಚ್ಚಿಸಿಕೊಳ್ಳಬೇಕು. ಯಾವುದಕ್ಕೆ ಹೆಚ್ಚಿನ ಪ್ರತಿಕ್ರಿಯೆ ಕೊಡುವುದಕ್ಕೆ ಹೋಗಲೇಬೇಡಿ. ಏನನ್ನ ಮಾಡಲು ಸಾಧ್ಯವೋ ಅದನ್ನು ಮಾತ್ರ ಹೇಳಿ. ಪ್ರತಿಯೊಬ್ಬರಿಗೂ ಕೂಡ ಗೌರವವನ್ನು ನೀಡಿ. ನಗು ಮುಖದಿಂದ ಜನರನ್ನು ಭೇಟಿ ಮಾಡಿ. ಪುಸ್ತಕಗಳನ್ನು ಓದಿ. ಅಗತ್ಯವಾದ ಜ್ಞಾನಗಳನ್ನು ಸಂಪಾದನೆ ಮಾಡಿಕೊಳ್ಳಿ. ಆಗ ಯಾರೂ ಕೂಡ ನಿಮ್ಮನ್ನು ಅಲಕ್ಷ್ಯ ಮಾಡುವುದಕ್ಕೆ ಆಗುವುದೇ ಇಲ್ಲ. ಜೀವನದಲ್ಲಿ ನೀವು ಖುಷಿಯಾಗಿ ಇರುವುದನ್ನು ನೋಡಬೇಕು. ಯಾರೋ ಏನೋ ಹೇಳುತ್ತಿದ್ದಾರೆ ಎಂದು ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ನೋಡಲೇಬಾರದು. ಯಾರು ನಿಮ್ಮನ್ನು ನಿಮ್ಮ ಭಾವನೆಗಳನ್ನು ಅರ್ಥೈಸಿಕೊಂಡು ಇರುತ್ತಾರೆಯೋ ಅಂಥವರೊಂದಿಗೆ ನೀವು ವ್ಯವಹಾರವನ್ನು ಮಾಡಬೇಕು. ಕಡಿಮೆ ಶಬ್ದಗಳಿಂದ ಪರಿಣಾಮಕಾರಿಯಾಗಿ ಮಾತನಾಡಿ. ಏನು ಹೇಳುತ್ತಿರುತ್ತೀಯೋ ಅದನ್ನು ಮಾಡಿ ತೋರಿಸು. ಶುಭವಾದ ಬಟ್ಟೆಯನ್ನು ಧರಿಸು. ಅದು ನಿನ್ನ ಆತ್ಮವಿಶ್ವಾಸವನ್ನು ವೃದ್ಧಿಗೊಳಿಸುತ್ತದೆ. ಸಮಯಕ್ಕೆ ಸರಿಯಾಗಿ ಕಾರ್ಯವನ್ನು ನಿರ್ವಹಿಸು. ಅದು ನೀನು ಎಲ್ಲಿಗೆ ಹೋಗಿ ತಲುಪಬೇಕು ಎನ್ನುವುದನ್ನು ತೋರಿಸಿಕೊಡುತ್ತದೆ. ಒಂದಿಷ್ಟು ಅಂಶಗಳು ನಮ್ಮ ಜೀವನಕ್ಕೆ ಬೇಕಾಗಿರುವುದನ್ನು ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅದನ್ನು ನಾವು ಈ ವಿಡಿಯೋದ ಉದ್ದಗಲಕ್ಕೂ ಕೂಡ ಕವರ್ ಮಾಡುವಂತಹ ಕೆಲಸವನ್ನು ಮಾಡಿದ್ದೇವೆ. ನೀವು ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಬೇಡಿ. ಏಕೆಂದರೆ ನಿಮ್ಮ ಜೀವನ ಎನ್ನುವುದು ಖಂಡಿತವಾಗಿಯೂ ಕೂಡ ಹಸನ್ಮುಖವಾಗುತ್ತದೆ. ನಿಮ್ಮ ಜೀವನಕ್ಕೆ ಒಂದು ದಾರಿ ಎನ್ನುವುದು ತೋರುತ್ತದೆ. ನಿಮ್ಮ ಆತ್ಮ ಗೌರವಕ್ಕಾಗಿ ಇದನ್ನು ತಪ್ಪದೇ ನೀವು ಪಾಲಿಸಲೇಬೇಕು. ಅಂದಾಗ ಮಾತ್ರ ನಿಮ್ಮ ಜೀವನ ಎನ್ನುವುದು ಪಾವನವಾಗುವುದಕ್ಕೆ ಸಾಧ್ಯವಾದೀತು. ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋಗೆ ಹೈಪ್ ಮಾಡಿ. ಬನ್ನಿ, ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಹೇಳಿರುವಂತಹ ನಮ್ಮ ಜೀವನಕ್ಕೆ ಬೇಕಾಗಿರುವಂತಹ ಒಂದಿಷ್ಟು ಅಂಶವನ್ನು ಈ ವಿಡಿಯೋದ ಉದ್ದಗಲಕ್ಕೂ ಕೂಡ ನಾವು ನೋಡುವಂತಹ ಪ್ರಯತ್ನವನ್ನು ಮಾಡೋಣ. ನಿಮ್ಮ ಬೆಲೆಯನ್ನು ಅರ್ಥ ಮಾಡಿಕೊಳ್ಳದ ಜನರಿಂದ ಆದಷ್ಟು ದೂರ ಇದ್ದರೆ ಒಳ್ಳೆಯದು. ನಿಮ್ಮ ಭಾವನೆಗಳಿಗಿಂತ ಆತ್ಮಗೌರವ ಹೆಚ್ಚಾಗಿ ಇರಲಿ. ಅದಕ್ಕೆ ಧಕ್ಕೆ ಆದರೆ ಸಹಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಏನೇ ಆದರೂ ಕೂಡ ಎಲ್ಲವೂ ಒಳ್ಳೆಯದಕ್ಕೆ ಎಂದು ಪರಿಭಾವಿಸುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ. ಯಾರೇ ಏನೇ ಮಾಡಿದರೂ ಕೂಡ ಆ ಮಾಡಿದವರಿಗೆ ಏನನ್ನ ಕೊಡಬೇಕು, ಏನನ್ನ ಮಾಡಬೇಕು ಎನ್ನುವುದು ಶ್ರೀಕೃಷ್ಣ ಪರಮಾತ್ಮನಿಗೆ ತುಂಬ ಚೆನ್ನಾಗಿ ತಿಳಿದಿದೆ. ನಿಮಗೆ ಮುಖ್ಯವಾದ ವಿಷಯಗಳನ್ನು ಯಾರಿಗೂ ಕೂಡ ಹೆದರದೆ ಶಾಂತಿಯಿಂದ ಮಾತನಾಡಿ. ಬೇರೆಯವರಿಗೆ ಆಗಿ ನಿಮ್ಮ ತನವನ್ನು ಎಂದಿಗೂ ಕೂಡ ಕಡಿಮೆ ಮಾಡಿಕೊಳ್ಳುವುದಕ್ಕೆ ಹೋಗಬೇಡಿ. ನಿಮಗೆ ಸರಿ ಇಲ್ಲದದ್ದನ್ನು ಇಲ್ಲ ಎಂದು ದೃಢವಾಗಿ ಹೇಳುವುದನ್ನು ಅರಿತುಕೊಳ್ಳಿ. ನಿಮ್ಮ ಜೀವನ ಎನ್ನುವುದು ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನೀವು ತೋರುವಂತಹ ನಂಬಿಕೆ ನಿಮ್ಮ ಇಡೀ ಜೀವನವನ್ನು ಒಂದು ಒಳ್ಳೆಯ ದಾರಿಯ ಕಡೆಗೆ ಕರೆದುಕೊಂಡು ಹೋಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನನ್ನು ನಂಬಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ನಿಮಗೆ ನೀವು ಮಾಡಿದಂತಹ ಪ್ರತಿಜ್ಞೆಗಳನ್ನು ಮತ್ತು ಮಾತುಗಳನ್ನು ಎಂದಿಗೂ ಕೂಡ ಮರೆಯದೆಯೇ ಪಾಲಿಸುವುದನ್ನು ನೋಡಬೇಕು. ಪ್ರೀತಿಗಾಗಿ ಅಥವಾ ಮೆಚ್ಚುಗೆಗಾಗಿ ಅವರ ಹಿಂದೆ ಹೋಗುವುದಕ್ಕೆ ಹೋಗಬೇಡಿ. ಮೊದಲು ನಿಮ್ಮನ್ನು ನೀವು ಪ್ರೀತಿಸಿ. ನಿಮ್ಮ ಜೀವನದಲ್ಲಿ ಸಂತೋಷ ತರದೇ ಇರುವ ವ್ಯಕ್ತಿ ಅಥವಾ ಪರಿಸರದಿಂದ ದೂರ ಇರಲು ಶಕ್ತಿಯುತವಾಗಿ ಬಲವಾಗಿ ಇರಿ. ಯಾರನ್ನೂ ಕೂಡ ಮೆಚ್ಚಿಸುವುದಕ್ಕೆ ನೀವು ಪ್ರಯತ್ನವನ್ನು ಪಡಬೇಡಿ. ನಿಮ್ಮಿಂದ ಆದರೆ ಒಳ್ಳೆಯ ಕೆಲಸಗಳನ್ನು ಮಾಡಿ. ಖಂಡಿತವಾಗಿಯೂ ಕೂಡ ಇನ್ನೊಬ್ಬರ ಜೀವನವನ್ನು ಹಾಳು ಮಾಡುವುದಕ್ಕೆ ಹೋಗಲೇಬೇಡಿ. ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಟ್ಟು ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಮಾಡುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಯಾರಿಗೆ ನೀವು ಅರ್ಥ ಆಗುವುದಿಲ್ಲವೋ ಅಂಥವರ ಮುಂದೆ ನೀವು ನೋವುಗಳನ್ನು ಹೇಳಿ ಕೊಡುವುದಕ್ಕೆ ಹೋಗಲೇಬಾರದು. ಅದು ಎಂದಿಗೂ ಕೂಡ ಪ್ರಯೋಜನಕ್ಕೆ ಬರುವುದೇ ಇಲ್ಲ. ಕಡಿಮೆ ನಿರೀಕ್ಷೆಗಳು ಜೀವನವನ್ನು ಸಂತೋಷವಾಗಿ ಇರಿಸುತ್ತದೆ. ಜೀವನದಲ್ಲಿ ಖುಷಿಯಾಗಿ ಇರಬೇಕಾದರೆ ನಿಮ್ಮನ್ನು ನೀವು ಮರೆತವರನ್ನು ನೀವು ಮರೆತು ಬಿಡಬೇಕು. ಜೀವನದಲ್ಲಿ ಯಾರು ನಿಮ್ಮನ್ನು ಅಲಕ್ಷಿಸುತ್ತಾರೆಯೋ ಅಂಥವರನ್ನು ಎಂದಿಗೂ ಕೂಡ ನೀವು ಪರಿಗಣಿಸುವುದಕ್ಕೆ ಹೋಗಲೇಬಾರದು. ಯಾರು ನಿಮ್ಮೊಂದಿಗೆ ಪ್ರೀತಿ ವಿಶ್ವಾಸದಿಂದ ನಂಬಿಕೆಯಿಂದ ವರ್ತನೆಯನ್ನು ತೋರುತ್ತಾರೆಯೋ ಅಂಥವರ ಎದುರಿಗೆ ಜೀವನವನ್ನು ನಿರ್ವಹಿಸುವುದನ್ನು ನೋಡಬೇಕು. ಆಗ ನಿಮ್ಮ ಜೀವನ ಎನ್ನುವುದು ತನ್ನಿಂದ ತಾನೇ ಬದಲಾವಣೆ ಆಗುತ್ತದೆ. ಎಷ್ಟೇ ಆಳವಾದ ಪ್ರೀತಿ ಇರುತ್ತದೆಯೋ ಅಷ್ಟೇ ನೋವು ಕೂಡ ಸಿಗುತ್ತದೆ. ನೀವು ಎಷ್ಟು ಕೆಟ್ಟದ್ದಾಗಿ ವ್ಯವಹರಿಸುತ್ತೀರಿಯೋ ನಿಮ್ಮೊಂದಿಗೆ ಪ್ರೀತಿಯಿಂದಲೇ ಮಾತನಾಡುವವರನ್ನು ಯಾವಾಗಲೂ ಕೂಡ ಗೌರವದಿಂದ ಕಾಣುವುದನ್ನು ನೋಡಬೇಕು.
ಪ್ರೀತಿಗೆ ಪ್ರೀತಿ ತಾನೇ ಮರಳಿ ಸಿಗುವುದಕ್ಕೆ ಸಾಧ್ಯವಾದೀತು. ಅಂತಹ ಪ್ರೀತಿಯನ್ನು ನೀವು ಗಳಿಸಬೇಕು. ಅಂತಹ ಪ್ರೀತಿಯನ್ನು ನೀವು ಗಳಿಸಿ ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ನಾವು ಪ್ರಯತ್ನ ಪಡುತ್ತಿರುವಾಗ ಸೋಲಬಹುದು, ಬೀಳಬಹುದು. ಆದರೆ ಬಿದ್ದಾಗ ಏನು ಕಾರಣವಾಯಿತು ಬೀಳುವುದಕ್ಕೆ ಎನ್ನುವುದನ್ನು ಯೋಚನೆ ಮಾಡಿ. ಮುಂದೆ ಎದ್ದು ನಿಲ್ಲುವುದಕ್ಕೆ ದಾರಿ ಎನ್ನುವುದು ತನ್ನಿಂದ ತಾನೇ ನಿಮಗೆ ಗೋಚರವಾಗುವುದು. ಯಾವುದೇ ಕಾರಣಕ್ಕೂ ಕೂಡ ಸೋತಿನು ಎಂದು ಓಡಿ ಹೋಗಬೇಡಿ. ತುಂಬ ಅವಶ್ಯಕವಾಗಿರುವಂತಹ ಓಡು ನಿಮ್ಮದಾಗಬಹುದು. ಆದರೆ ನಿಮ್ಮ ಜೀವನ ಎನ್ನುವುದು ತನ್ನಿಂದ ತಾನೇ ಮುಂದುವರಿಯುವುದಿಲ್ಲ. ಅದನ್ನು ನೀವು ಏನೇ ಪರಿಸ್ಥಿತಿಗಳು ಬಂದರೂ ಕೂಡ ನಿಭಾಯಿಸುವುದನ್ನು ನೋಡಬೇಕು. ಅಂದಾಗ ಮಾತ್ರ ಜೀವನ ಎನ್ನುವುದು ಮುಂದುವರಿಯುವುದಕ್ಕೆ ಸಾಧ್ಯವಾದೀತು ಎನ್ನುವುದನ್ನು ಮರೆಯಲೇಬೇಡಿ. ದೇವರು ಶ್ರೀಕೃಷ್ಣ ಪರಮಾತ್ಮನು ಎಲ್ಲವನ್ನ ನೋಡುತ್ತಾ ಇರುತ್ತಾನೆ, ಎಲ್ಲವನ್ನ ಗಮನಿಸುತ್ತಾ ಇರುತ್ತಾನೆ. ನಾವು ತುಂಬ ಚೆನ್ನಾಗಿ ನೆನಪಿಟ್ಟುಕೊಳ್ಳಬೇಕು. ಅಪಮಾನಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಳುವುದು ಅಲ್ಲ, ಅವರ ಮುಂದೆ ಯಶಸ್ವಿಯಾಗಿ ತೋರಿಸುವುದರಲ್ಲಿ ಇದೆ. ಯಾವ ವ್ಯಕ್ತಿ ನಿಮ್ಮನ್ನು ಅವಮಾನಗಳನ್ನು ಮಾಡುತ್ತಾನೆಯೋ ಅವರ ಎದುರಿಗೆ ಅವರು ಯಾವ ಕೆಲಸವನ್ನು ನಿಮ್ಮಿಂದ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ಎಂದು ಹೇಳಿರುತ್ತಾರೆಯೋ ಅಂತಹ ಕೆಲಸದಲ್ಲಿಯೇ ನೀವು ಜಯಬೇರಿ ಆಗಬೇಕು. ಅಂತಹ ಕೆಲಸದಲ್ಲಿಯೇ ನೀವು ಯಶಸ್ಸನ್ನು ಕಾಣಬೇಕು. ಅಂತಹ ಕೆಲಸದಲ್ಲಿಯೇ ನೀವು ನಿಮ್ಮ ಜೀವನವನ್ನು ಕಟ್ಟಿಕೊಳ್ಳಬೇಕು. ನೀವು ಆಗ ಖಂಡಿತವಾಗಿಯೂ ಕೂಡ ಯಶಸ್ವಿ ವ್ಯಕ್ತಿಯಾಗುವುದಕ್ಕೆ ಸಾಧ್ಯವಾಗುತ್ತದೆ. ಯಾವ ವ್ಯಕ್ತಿ ನೀವು ಇಲ್ಲದೆಯೇ ಖುಷಿಯಾಗಿ ಇದ್ದರೆ ಆ ವ್ಯಕ್ತಿಯನ್ನು ನೀವು ಇಲ್ಲದೆಯೇ ಖುಷಿಯಾಗಿ ಇರಲು ಬಿಟ್ಟು ಬಿಡುವುದು ಒಳ್ಳೆಯದು. ಜೀವನ ಎನ್ನುವುದು ಹಾಗೆ ಅಲ್ಲವೇ? ಯಾರು ನಮ್ಮನ್ನು ಅರಸಿ ಬರುತ್ತಾರೆಯೋ ಅವರ ಜೊತೆಗೆ ನಾವು ಕೆಲ ಕಾಲ ಸಮಯವನ್ನು ಕಳೆಯುವುದು ನಮಗೆ ವ್ಯರ್ಥ ಆಗುವುದೇ ಇಲ್ಲ. ಯಾರು ನಮ್ಮನ್ನು ಹರಸಿ ಬರುವುದಿಲ್ಲವೋ ಅಂಥವರೊಂದಿಗೆ ನಾವು ಸಮಯವನ್ನು ಕಳೆಯುವುದಕ್ಕೆ ಬಯಸುವುದು ಖಂಡಿತವಾಗಿಯೂ ಕೂಡ ಅದು ನಮ್ಮ ಆತ್ಮವಿಶ್ವಾಸಕ್ಕೆ ಒಳ್ಳೆಯದಲ್ಲ. ಪ್ರೀತಿ ಕೊಡುವವರಿಗೆ ಪ್ರೀತಿಯನ್ನು ಹಂಚಿ, ದ್ವೇಷ ಮಾಡುವವರಿಗೆ ಏನೂ ಕೂಡ ಮಾಡುವುದಕ್ಕೆ ಹೋಗಬೇಡಿ. ದ್ವೇಷ ಕಾರುವವರಿಗೆ ಏನನ್ನು ಕೊಡಬೇಕು ಎನ್ನುವುದನ್ನು ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮನು ಯೋಚನೆಗಳನ್ನು ಮಾಡುತ್ತಾನೆ. ಆಯಾ ಕಾಲಮಾನಕ್ಕೆ ತಕ್ಕಂತೆ ಯಾರಿಗೆ ಏನನ್ನು ಕೊಡಬೇಕೋ ಅದನ್ನು ಕೊಟ್ಟೇ ಕೊಡುತ್ತಾನೆ. ಪ್ರೀತಿ ಮತ್ತು ಗೌರವವನ್ನು ಯಾರಿಗಾದರೂ ಕೂಡ ತುಂಬ ಕೊಡಬೇಡಿ. ಒಂದು ದಿನ ಅವರು ಅವರ ಉಪಸ್ಥಿತಿಯನ್ನೇ ಮರೆತು ಬಿಡುವಷ್ಟು ನಿಮ್ಮ ಜೀವನವನ್ನು ಬದಲಾಯಿಸುವ ಮಿತಿಗಳು ಸಂದೇಶಗಳಿಗೆ ತಕ್ಷಣ ಉತ್ತರಿಸುವುದು. ಜೀವನದಲ್ಲಿ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಟ್ಟು ನಿಮ್ಮ ಕೆಲಸ ಕಾರ್ಯಗಳು ಏನೇ ಇದ್ದರೂ ಕೂಡ ಅದರಲ್ಲಿಯೇ ಕಾಳಜಿಯನ್ನು ವಹಿಸಿ, ಪ್ರಾಮಾಣಿಕತೆಯನ್ನು ವಹಿಸಿ ಮುಂದುವರಿಯುವುದನ್ನು ನೋಡಿ. ತಕ್ಷಣ ಆಯಿತು ಎಂದು ಹೇಳುವ ಬದಲು ನಾನು ಒಮ್ಮೆ ಪರಿಶೀಲಿಸಿ ಹೇಳುವೆ ಎಂದು ಹೇಳುವುದು. ಇಲ್ಲ ಎಂದು ಹೇಳಿದಾಗ ಅದರ ಬಗ್ಗೆ ಯಾವಾಗಲೂ ಕೂಡ ವಿವರಿಸುವುದಕ್ಕೆ ಹೋಗಬೇಡಿ. ಜೀವನ ಎನ್ನುವುದು ಅನಿರೀಕ್ಷಿತವಾಗಿರುವಂತಹ ತಿರುಳನ್ನು ನಮ್ಮ ಜೀವನದಲ್ಲಿ ಏರ್ಪಡಿಸುತ್ತದೆ. ಏನೇ ತಿರುಳುಗಳನ್ನು ನಮ್ಮ ಜೀವನದಲ್ಲಿ ತಂದರೂ ಕೂಡ ಬರುವಂತಹ ಎಲ್ಲ ತಿರುಳುಗಳನ್ನು ಮೆಟ್ಟಿ ನಡೆಯುವುದನ್ನು ನಾವು ಕಲಿಯಲೇಬೇಕು. ದೇವರು ಎಲ್ಲವನ್ನೂ ಕೂಡ ಪರೀಕ್ಷೆಗೆ ಒಳಪಡಿಸಿರುತ್ತಾನೆ. ನಮ್ಮ ಪರೀಕ್ಷೆಗಳಲ್ಲಿ ನಾವು ಜಯಬೇರಿ ಆದಾಗ ಮಾತ್ರ ಬದುಕಿನಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಇತರರಿಗೆ ಅನುಕೂಲಕರವಾಗಿರುವಂತಹ ರೀತಿಯಲ್ಲಿ ವರ್ತನೆಯನ್ನು ತೋರುವುದು ಅಲ್ಲ, ನಮ್ಮ ಜೀವನಕ್ಕೆ ನಮಗೆ ಬೇಕಾಗಿರುವ ರೀತಿಯಲ್ಲಿ ನಾವು ಅನುಕೂಲಕರವಾಗಿ ಜೀವನವನ್ನು ನಡೆಸುವುದನ್ನು ನೋಡಬೇಕು. ನಮ್ಮ ಹಾಸಿಗೆ ಎಷ್ಟು ಇರುತ್ತದೆಯೋ ಅಷ್ಟೇ ಕಾಲನ್ನು ಚಾಚಬೇಕು. ನಮ್ಮ ಯೋಗ್ಯತೆಗೆ ಮೀರಿ ಯಾವ ವಸ್ತುವಿನ ಬಗ್ಗೆಯೂ ಕೂಡ, ಯಾವ ವ್ಯಕ್ತಿಯ ಬಗ್ಗೆಯೂ ಕೂಡ ನಾವು ಆಲೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬಾರದು. ಎಲ್ಲವೂ ಒಳ್ಳೆಯದೇ ಎಂದು ಪರಿಭಾವಿಸುತ್ತಾ ಮುಂದುವರಿಯುವುದನ್ನು ನೋಡಬೇಕು. ನಮ್ಮ ಎಲ್ಲ ಕಾರ್ಯಗಳಿಗೆ ಯಾವುದನ್ನು ಯಾವಾಗ ಕರುಣಿಸಬೇಕು ಎನ್ನುವುದು ಆ ಶ್ರೀಕೃಷ್ಣ ಪರಮಾತ್ಮನಿಗೆ ತುಂಬ ಚೆನ್ನಾಗಿ ತಿಳಿದಿದೆ. ಇತರರಿಗೆ ಅನುಕೂಲಕರವಾಗಿರುವಂತಹ ರೀತಿಯಲ್ಲಿ ಬದುಕುವುದಕ್ಕಿಂತ ನಮ್ಮ ಆತ್ಮವಿಶ್ವಾಸಕ್ಕೆ, ನಮ್ಮ ಜೀವನಕ್ಕೆ ಅನುಕೂಲಕರವಾಗಿರುವಂತಹ ರೀತಿಯಲ್ಲಿ ನಾವು ಬದುಕನ್ನು ನಡೆಸಿದಾಗ ಖಂಡಿತವಾಗಿಯೂ ಕೂಡ ನಾವು ಬದುಕಿನಲ್ಲಿ ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದುವುದಕ್ಕೆ ಸಾಧ್ಯವಾಗುತ್ತದೆ. ನೀವು ಸರಿಪಡಿಸಲು ಸಾಧ್ಯವಾಗದ ಸಮಸ್ಯೆಗಳನ್ನು ತೆಗೆದುಕೊಳ್ಳದೇ ಇರುವುದು, ಜನರು ನಿಮ್ಮಲ್ಲಿ ನಿರಾಶೆಗೊಳ್ಳಲು ಅವಕಾಶ ನೀಡುವುದು, ಸಂಬಂಧಗಳಲ್ಲಿ ಮೌನವನ್ನು ಇರಲು ಬಿಡುವುದು,
ಏಕೆಂದರೆ ಪ್ರತಿಯೊಂದು ಜಾಗವನ್ನು ಕೂಡ ನಮ್ಮಿಂದ ತುಂಬಿಸಬೇಕಾಗಿಲ್ಲ. ಅವಶ್ಯಕತೆ ಎನ್ನುವುದು ಯಾವಾಗ ಇರುತ್ತದೆಯೋ ಆ ಸ್ಥಳದಿಂದ, ಆ ಜಾಗದಿಂದ ಎಂದಿಗೂ ಕೂಡ ತಪ್ಪಿಸಿಕೊಂಡು ಹೋಗುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಅಂತಹ ಅತ್ಯಮೂಲ್ಯವಾಗಿರುವಂತಹ ಒಂದು ಅವಕಾಶವನ್ನು ದೇವರು ನಿಮಗೆ ನೀಡಿದ್ದಾನೆ ಎಂದು ಎಂದಿಗೂ ಕೂಡ ಮರೆಯಬೇಡಿ. ಯಾರೋ ಒಬ್ಬರನ್ನ ನಗಿಸುವುದಕ್ಕೆ ಇನ್ನೊಬ್ಬರನ್ನ ನಾವು ವ್ಯಂಗ್ಯ ಮಾಡುವುದಕ್ಕೆ ಹೋಗಬಾರದು. ಜೀವನ ಎನ್ನುವುದು ನಗಿಸಬೇಕು ಅನ್ನುವುದೇ ಆದರೆ ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡುವುದಕ್ಕೆ ಹೋಗಬಾರದು. ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಯಾರಿಗೂ ಕೂಡ ಕೆಟ್ಟ ರೀತಿಯಲ್ಲಿ ನಾವು ವರ್ತನೆಯನ್ನು ತೋರಿಸಬಾರದು. ಶಿಸ್ತು ಎನ್ನುವುದು ಜೀವನದಲ್ಲಿ ತುಂಬ ಮುಖ್ಯವಾಗುತ್ತದೆ. ಶಿಸ್ತನ್ನು ಬೆಳೆಸಿಕೊಂಡು ಜೀವನ ನಿರ್ವಹಣೆಯನ್ನು ಮಾಡುವುದನ್ನು ನಾವು ನೋಡಬೇಕು. ಶಿಸ್ತು ಈ ದಿನವನ್ನು ಕಠಿಣಗೊಳಿಸುತ್ತದೆ, ಆದರೆ ಅದು ನಾಳೆಯನ್ನು ಬಲಗೊಳಿಸುತ್ತದೆ. ವಿವರಣೆ ಉದ್ದವಾದಷ್ಟು ಸುಳ್ಳು ದಡ್ಡವಾಗುತ್ತದೆ. ಹೋರಾಡುವವನ ದೊಡ್ಡ ಆಯುಧವೆಂದರೆ ಅದು ತಾಳ್ಮೆ ಎನ್ನುವುದನ್ನು ಮರೆಯಲೇಬಾರದು. ನೀವು ಒಳ್ಳೆಯದನ್ನು ಮಾಡುವುದನ್ನು ಕಲಿತುಕೊಂಡರೆ ದೇವರು ನಿಮಗೆ ಒಳ್ಳೆಯದನ್ನೇ ಕರುಣಿಸುತ್ತಾನೆ ಎನ್ನುವುದನ್ನು ಮರೆಯಬೇಡಿ. ಒಳ್ಳೆಯದನ್ನು ಮಾಡುವುದನ್ನು ಜನರು ನೋಡಲು ಬಯಸುತ್ತಾರೆ, ಆದರೆ ಅವರಿಗಿಂತ ಎಲ್ಲರಿಗೂ ಕೂಡ ಉತ್ತಮವಾಗಿ ಇರುವುದನ್ನು ಅಲ್ಲ. ಸುಲಭವಾಗಿ ಕ್ಷಮಿಸುವ ಶಕ್ತಿಯು ಹೆಚ್ಚಿನ ನೋವನ್ನು ಎದುರಿಸಬಹುದು. ಜೀವನದಲ್ಲಿ ಎಲ್ಲ ಸಮಸ್ಯೆಗಳಿಗೆ ಒಂದೇ ಪರಿಹಾರ ಆಗಿರದೇ ಇರಬಹುದು, ಆದರೆ ಆ ಪರಿಹಾರವನ್ನು ಕಂಡುಕೊಳ್ಳುವ ಭರದಲ್ಲಿ ಯಾರಿಗೂ ಕೂಡ ನಾವು ಭಂಗ ಮಾಡುವುದಕ್ಕೆ ಹೋಗಲೇಬಾರದು. ಜೋರಾಗಿ ನಗುವವರು ಹೆಚ್ಚಾಗಿ ತಮಗಾದ ಆಳವಾದ ಗಾಯವನ್ನು ಮರೆತು ಬಿಡುತ್ತಾರೆ. ಸಣ್ಣ ವಿಷಯಗಳಿಗೂ ಕೂಡ ಅಳುವ ವ್ಯಕ್ತಿ ಬಹುಶಃ ದೊಡ್ಡ ಕಷ್ಟಗಳನ್ನು ಸಹಿಸಿಕೊಂಡು ಇರುತ್ತಾರೆ. ಅಂತಹ ಕಷ್ಟಗಳನ್ನು ನೀವು ಮೆಟ್ಟಿ ನಡೆದಾಗ ಮಾತ್ರ ನಿಮ್ಮ ಬದುಕನ್ನು ನೀವು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯವಾದೀತು. ಆಗುವುದೆಲ್ಲ ಒಳ್ಳೆಯದೇ ಎಂದು ಪರಿಭಾವಿಸುತ್ತಾ ಮುಂದುವರಿಯುವುದನ್ನು ನೋಡಿ. ನಿಮ್ಮ ಜೀವನದಲ್ಲಿ ಆಗಾಗ ಕೋಪಗಳು ಬರುತ್ತಿರಬಹುದು, ಆದರೆ ಬಂದಿರುವ ಕೋಪಗಳನ್ನು ಹೇಗೆ ನಿವಾರಿಸಿಕೊಂಡು ಮುಂದುವರಿಯುವುದನ್ನು ನೀವು ನೋಡಬೇಕು. ಏಕೆಂದರೆ ನಾವು ಜೀವನದಲ್ಲಿ ಕೋಪದಲ್ಲಿ ತೆಗೆದುಕೊಂಡಿರುವಂತಹ ನಿರ್ಧಾರಗಳು ನಮ್ಮ ಇಡೀ ಜೀವನವನ್ನೇ ಸರ್ವನಾಶ ಮಾಡುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಹೆಚ್ಚಿನ ಸಮಯ ಸುಳ್ಳುಗಾರರಾಗಿ ಇರುತ್ತಾರೆ. ಸಂಬಂಧ ಯಾವುದೇ ಇರಲಿ, ಅಲ್ಲಿ ನಿಮಗೆ ಗೌರವ ಇಲ್ಲ ಅಂದ ಮೇಲೆ ದೂರ ಸರಿಯುವುದೇ ಒಳ್ಳೆಯದು. ಗೌರವ ಎನ್ನುವುದು ಎಲ್ಲಿ ಸಿಗುತ್ತದೆಯೋ ಅಲ್ಲಿ ಖಂಡಿತವಾಗಿಯೂ ಕೂಡ ಜೀವನವನ್ನು ನಿರ್ವಹಿಸುವುದನ್ನು ನೋಡಬೇಕು. ಒಳ್ಳೆಯ ಕಾಲ, ಒಳ್ಳೆಯ ಸಮಯ ಎನ್ನುವುದು ಕೂಡಿ ಬಂದಾಗ ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಮನಸ್ಸು ಒಮ್ಮೆ ಕಲ್ಲಾದರೆ ಮೊದಲಿನ ಮನುಷ್ಯ ಮತ್ತೆ ಸಿಗಲಾರ. ಕೋಪ ಅರ್ಥವಾದಷ್ಟು ಕಾಳಜಿ, ಅರ್ಥವಾದರೆ ಯಾವ ಸಂಬಂಧದಲ್ಲಿಯೂ ಕೂಡ ಬಿರುಕು ಎನ್ನುವುದು ಮೂಡುವುದೇ ಇಲ್ಲ. ಜೀವನ ಎನ್ನುವುದು ಎಲ್ಲವನ್ನ ಕಲಿಸುತ್ತದೆ, ಆದರೆ ನಾವು ಕಲಿಯಬೇಕು ಅಷ್ಟೇ. ಒಳ್ಳೆಯ ಕೆಲಸಗಳು ತಡವಾಗಿ ಆಗುತ್ತದೆ, ಆದರೆ ಖಂಡಿತವಾಗಿಯೂ ಕೂಡ ಹಾಗೆ ಆಗುತ್ತದೆ. ಯಾವಾಗಲೂ ಕೂಡ ಧರ್ಮದ ದಾರಿಯಲ್ಲಿಯೇ ಮುಂದುವರಿಯುವುದನ್ನು ನಾವು ನೋಡಬೇಕು. ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಬಿಡಿ. ಅರ್ಥ ಮಾಡಿಕೊಂಡವರು ಜೊತೆಯಲ್ಲಿ ಇರುತ್ತಾರೆ, ಅನುಮಾನ ಪಟ್ಟವರು ದೂರ ಸರಿದು ಹೋಗುತ್ತಾರೆ. ನಿಮ್ಮ ಜೀವನ ಎನ್ನುವುದು ಒಂದೇ ರೀತಿಯಾಗಿ ಇರುವುದೇ ಇಲ್ಲ. ಬರುವ ಎಲ್ಲ ತಿರುಳುಗಳನ್ನು ಅನುಭವಿಸುತ್ತಾ ಮುಂದುವರಿಯುವುದನ್ನು ನೋಡಬೇಕು. ನಿಮ್ಮನ್ನು ಮೂಲೆ ಗುಂಪು ಮಾಡುವಂತಹ ಒಂದಿಷ್ಟು ಅಭ್ಯಾಸಗಳನ್ನು ನೀವು ಜೀವನದಲ್ಲಿ ಎಂದಿಗೂ ಕೂಡ ಅಳವಡಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ನಾವು ಗುಂಪುಗಳಲ್ಲಿ ಇದ್ದಾಗ ಯಾವಾಗಲೂ ಕೂಡ ಮಾತನಾಡುವುದು, ಯಾವಾಗಲೂ ಕೂಡ ಪ್ರತಿಯೊಂದನ್ನು ಕೂಡ ಒಪ್ಪಿಕೊಳ್ಳುವುದು, ಎಲ್ಲರಂತೆ ಉಡುಗೆ ಧರಿಸುವುದು, ನಿಮಗೆ ತಮಾಷೆಯಾಗಿ ಕಾಣದ ಹಾಸ್ಯಗಳನ್ನು ಕೇಳಿ ನಗುವುದು, ಈ ರೀತಿಯಾಗಿ ವರ್ತನೆಯನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಆದರೆ ಒಳ್ಳೆಯದನ್ನು ಮಾಡಿ. ನಿಮ್ಮ ಜೀವನ ಎನ್ನುವುದು ಒಳ್ಳೆಯದೇ ಆಗುತ್ತದೆ. ನೀವು ಗೆಲುವುಗಳನ್ನು ಮರೆಮಾಚುವುದು, ಸ್ಥಳವನ್ನು ಪಡೆದಿದ್ದಕ್ಕಾಗಿ ಕ್ಷಮೆಯಾಚಿಸುವುದು, ಎಲ್ಲದಕ್ಕೂ ಹೌದು ಎಂದು ಹೇಳುವುದು, ನಿಮ್ಮ ಅಭಿಪ್ರಾಯಗಳನ್ನು ಎಂದಿಗೂ ಕೂಡ ಹಂಚಿಕೊಳ್ಳದೇ ಇರುವುದು. ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವುದನ್ನು ಮಾಡಿ, ಒಳ್ಳೆಯದೇ ಆಗುತ್ತದೆ. ಗೋಚರತೆ ಒಂದು ಆಯ್ಕೆಯಾಗಿದೆ, ಅದನ್ನು ಆಯ್ಕೆ ಮಾಡಲು ಪ್ರಾರಂಭಿಸಿ. ಗೆಲ್ಲಲೇಬೇಕು ಅಂದರೆ ಇದನ್ನು ತಿಳಿಯಬೇಕು.
ಕೇವಲ 1% ಜನರು ಮಾತ್ರ ಇದನ್ನು ಮಾಡುತ್ತಾರೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಬೇಡಿ. ಒಳ್ಳೆಯ ಕಾರ್ಯಗಳು ಸಮಯವನ್ನು ತೆಗೆದುಕೊಳ್ಳುತ್ತದೆ. ಒಳ್ಳೆಯ ಆಲೋಚನೆಗಳು ಖಂಡಿತವಾಗಿಯೂ ಕೂಡ ಬರಬೇಕಾಗಿರುವುದು ಅವಶ್ಯಕ. ಯಾರನ್ನ ಕುರುಡಾಗಿ ನಂಬುವುದಕ್ಕೆ ಹೋಗಬೇಡಿ. ಸೂರ್ಯೋದಯಕ್ಕೆ ಮೊದಲು ಎಚ್ಚರಗೊಂಡು ನಿಮ್ಮ ದೇಹವು ಕೆಲಸ ಮಾಡಲು ಸಾಧ್ಯವಾಗದೇ ಇದ್ದಾಗ ಮಲಗಿ ಪುರುಷ ಮಹಿಳೆಯನ್ನು ಬೆನ್ನಟ್ಟಬೇಡಿ. ಜೀವನದಲ್ಲಿ ನೀವು ಬೇಗ ಮಲಗಬೇಕು, ಬೇಗ ಏಳುವುದನ್ನು ನೋಡಬೇಕು. ಒಳ್ಳೆಯ ಕಾರ್ಯಗಳನ್ನು ಮಾಡುವುದಕ್ಕೆ ಅತಿ ಹೆಚ್ಚಾಗಿ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಬೇಡಿ. ಜೀವನದಲ್ಲಿ ನಿಮ್ಮ ಗುರಿಯನ್ನು ಬೆನ್ನಟ್ಟಿ ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿ ಇಡುವುದನ್ನು ಕಲಿತುಕೊಳ್ಳಿ. ಬೇರೆಯವರು ನಿಮ್ಮನ್ನು ನಿಯಂತ್ರಿಸುವುದಕ್ಕೆ ಬಿಡಬೇಡಿ. ನಿಮ್ಮ ಗುರಿಗಳ ಮೇಲೆ ನೀವು ಎಲ್ಲ ರೀತಿಯಲ್ಲಿಯೂ ಕೂಡ ತೀಕ್ಷ್ಣವಾಗಿರುವಂತಹ ಗಮನ ಎನ್ನುವುದನ್ನು ಕೊಡಿ. ಗುರಿ ಎನ್ನುವುದು ಸ್ಪಷ್ಟವಾಗಿ ಇದ್ದಾಗ ಅದಕ್ಕೆ ಬೇಕಾಗಿರುವಂತಹ ತಯಾರಿಯೂ ಕೂಡ ಸ್ಪಷ್ಟವಾಗಿ ಇರಬೇಕಾಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ವಾರಕ್ಕೆ 4-5 ಬಾರಿ ವ್ಯಾಯಾಮವನ್ನು ಮಾಡುವುದರಿಂದ ನಿಮ್ಮ ದೇಹವೂ ಕೂಡ ಒಳ್ಳೆಯದಾಗುತ್ತದೆ, ನಿಮ್ಮ ಆರೋಗ್ಯವೂ ಕೂಡ ಸುಧಾರಣೆಯಾಗುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಲೇಬೇಡಿ. ಜೀವನದಲ್ಲಿ ಕೇವಲ ನಿಮ್ಮ ಬೆಳವಣಿಗೆಗೆ ಬೇಕಾಗಿರುವಂತಹ ಅಂಶಗಳನ್ನು ಮಾತ್ರ ನೀವು ತೆಗೆದುಕೊಳ್ಳಬೇಕು. ಬೇಡದೇ ಇರುವ ವಿಚಾರಗಳ ಕಡೆಗೆ ಗಮನವನ್ನು ಕೊಡುವುದಕ್ಕೆ, ಆಲೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬಾರದು. ನೀನು ಚೆನ್ನಾಗಿ ಇದ್ದೆ ಎಂದರೆ ಎಲ್ಲವೂ ಕೂಡ ಚೆನ್ನಾಗಿಯೇ ಇರುತ್ತದೆ ಎನ್ನುವುದನ್ನು ಮರೆಯಬೇಡ. ನೀನೇ ಚೆನ್ನಾಗಿ ಇಲ್ಲ ಅಂದ ಮೇಲೆ ನೀನು ಏನೇ ಮಾಡಿದರೂ ಕೂಡ ಅದು ನಿನ್ನ ಜೀವನಕ್ಕೆ ಸಾರ್ಥಕತೆಯನ್ನು ತಂದು ಕೊಡುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಮೊದಲು ನೀನು ನಿನ್ನ ಕುಟುಂಬವನ್ನು ಸಾಕುವುದನ್ನು ನೋಡು, ನಿನ್ನ ಕುಟುಂಬವನ್ನು ಖುಷಿಯಾಗಿ ಇರಿಸಿಕೊಳ್ಳುವುದನ್ನು ನೋಡು. ಜೀವನ ಎನ್ನುವುದು ನಗೆ ಪಾಟಲಿಯಾಗಿದ್ದರೂ ಕೂಡ ಬೇಜಾರಿಲ್ಲ. ಅಲ್ಲಿ ನಟಿಸಿದವರೆಲ್ಲರೂ ಕೂಡ ನಮ್ಮವರೇ. ಅದೇ ಬೇಜಾರು. ಅಧಿಕಾರಕ್ಕಾಗಿ ಅವಶ್ಯಕತೆಯಾಗಿ ಹೋರಾಡಿ. ಆದರೆ ಯಾವುದರ ಮೇಲೆ ನಿಮ್ಮ ಅಧಿಕಾರ ಇಲ್ಲವೋ ಅದರ ಮೇಲೆ ಮೋಹವನ್ನು ಮಾತ್ರ ಮಾಡುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ನಾವು ಅಧಿಕಾರ ಇಲ್ಲದವರ ಮೇಲೆ ಮೋಹವನ್ನು ಮಾಡಿದಾಗ ನಮಗೆ ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ನೋವುಂಟು ಆಗುವುದು ಸಹಜ. ಏನೇ ಆದರೂ ಕೂಡ ದೇವರು ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಬಳಿಯಲ್ಲಿ ಇದ್ದಾನೆ ಎಂದು ಅರಿತು ಜೀವನವನ್ನು ಮಾಡುವುದನ್ನು ನೋಡಿ. ಯಾರ ಜೊತೆ ಎಷ್ಟು ಆಳವಾಗಿರುವಂತಹ ಸಂಬಂಧ ಬೆಸೆಯುವುದು ಇರುತ್ತದೆಯೋ ಅವರೇ ನಿಮ್ಮನ್ನು ಅಷ್ಟೇ ಬಂಧನದಲ್ಲಿ ಇಡುತ್ತಾರೆ. ಹೃದಯಕ್ಕಿಂತ ಸುರಕ್ಷಿತವಾದ ಸ್ಥಳ ಜಗತ್ತಿನಲ್ಲಿ ಮತ್ತೊಂದು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಎಲ್ಲದಕ್ಕಿಂತ ಹೆಚ್ಚು ಜನ ಅಲ್ಲಿಯೇ ಕಳೆದು ಹೋಗಿರುತ್ತಾರೆ ಎನ್ನುವುದನ್ನು ಮರೆಯಬೇಡಿ. ಒಳ್ಳೆಯ ಸಮಯ ಎನ್ನುವುದು ಬರಬೇಕು ಅಂದರೆ ಒಳ್ಳೆಯ ಸಮಯಕ್ಕೋಸ್ಕರ ಕಾಯಬೇಕಾಗಿರುವುದು ಅವಶ್ಯಕ. ದೇವರು ಎಲ್ಲವನ್ನ ಗಮನಿಸುತ್ತಾ ಇರುತ್ತಾನೆ. ಸಮಯ ಸಂದರ್ಭ ಎನ್ನುವುದು ಕೂಡಿ ಬಂದಾಗ ನಿಮಗೆ ಏನನ್ನು ಕರುಣಿಸಬೇಕೋ ಅದನ್ನು ಖಂಡಿತವಾಗಿಯೂ ಕೂಡ ಕರುಣಿಸುತ್ತಾನೆ. ನಾವು ನೆನಪಿನಲ್ಲಿ ಇಡಬೇಕು, ಯಾರು ನಿಮ್ಮನ್ನು ಅಳಿಸುತ್ತಾರೆಯೋ ಅವರು ನಿಮ್ಮನ್ನು ಮರೆತು ಬಿಡಬಹುದು. ನಾವು ನಿಮ್ಮೊಂದಿಗೆ ಇದ್ದೇನೆ ಎಂಬ ಬರೀ ತೋರಿಕೆಯಲ್ಲೇ ಇರುತ್ತಾರೆ. ಆದರೆ ಸಮಯ ಬಂದಾಗ ಎಲ್ಲರೂ ಕೂಡ ಮುಖ ಮುಚ್ಚಿಕೊಂಡು ಓಡಿ ಹೋಗಿರುತ್ತಾರೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಬೇಡಿ. ಸಮಯ ಸಂದರ್ಭ ಎನ್ನುವುದು ಒದಗಿ ಬಂದಾಗ ಮಾತ್ರ ನಮ್ಮ ನಿಜವಾದ ವ್ಯಕ್ತಿತ್ವ ಏನು ಎನ್ನುವುದು, ಅವರ ವ್ಯಕ್ತಿತ್ವ ಏನು ಎನ್ನುವುದು ನಿಮಗೆ ಅರಿವಿಗೆ ಬರುವುದಕ್ಕೆ ಸಾಧ್ಯವಾದೀತು. ಯಾರು ತಾವು ಸ್ವತಃ ಕೆಟ್ಟವರಾಗಿ ಇರುತ್ತಾರೆಯೋ ಅವರೇ ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸುವುದು. ಕೋಟಿ ಆಣೆ ಪ್ರಮಾಣವನ್ನು ಮಾಡಿ ನಿಮ್ಮನ್ನು ಬಿಡಬೇಕು ಅಂದವರು ನಿಮ್ಮನ್ನು ಬಿಟ್ಟು ಬಿಡುತ್ತಾರೆ. ನಿಮ್ಮ ಜೀವನದಲ್ಲಿ ಏನೇ ತಪ್ಪುಗಳು ನಡೆದಿದ್ದರೂ ಕೂಡ ಎಲ್ಲವನ್ನ ಮನ್ನಿಸಿ ಮತ್ತೆ ನಿಮ್ಮೊಂದಿಗೆ ಸಮಯವನ್ನು ಕಳೆಯುವುದಕ್ಕೆ ಬಯಸುವವರನ್ನು ಎಂದಿಗೂ ಕೂಡ ನೀವು ಜೀವನದಲ್ಲಿ ಕಳೆದುಕೊಳ್ಳುವುದಕ್ಕೆ ಹೋಗಲೇಬಾರದು. ಜಗತ್ತಿನ ದುಬಾರಿ ವಸ್ತು ವಿಶ್ವಾಸವನ್ನು ಗಳಿಸುವುದನ್ನು ನೋಡಬೇಕು. ಇಡೀ ಜೀವಮಾನವೇ ಬೇಕಾಗುತ್ತದೆ ಒಂದು ನಾವು ವಿಶ್ವಾಸವನ್ನು ಗಳಿಸಬೇಕಾದರೆ. ಆದರೆ ಒಂದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು, ಅದನ್ನು ಕಳೆದುಕೊಳ್ಳಲು ಅರೆ ಕ್ಷಣ ಎನ್ನುವುದು ಸಾಕು. ದೊಡ್ಡತನ ಎಂತಹ ಗುಣವೆಂದರೆ ಅದು
ಪದವಿಯಿಂದ ಬರುವುದಿಲ್ಲ, ಸಂಸ್ಕಾರದಿಂದ ಬರುತ್ತದೆ. ಒಳ್ಳೆಯ ಅಂಶ ಎನ್ನುವುದು ನಮ್ಮಲ್ಲಿ ಇದ್ದಾಗ, ಒಳ್ಳೆಯ ವಿಚಾರಗಳು ನಮ್ಮಲ್ಲಿ ಇದ್ದಾಗ ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ದೇವರು ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ. ಅವನು ಯಾರಿಗೆ ಯಾವುದನ್ನು ಕರುಣಿಸಬೇಕೋ ಅದನ್ನೇ ಕರುಣಿಸುತ್ತಾನೆ ಎನ್ನುವುದನ್ನು ಮರೆಯಬೇಡಿ. ನಿಮ್ಮ ಹೃದಯದಲ್ಲಿ ಯಾರ ಬಗ್ಗೆಯೂ ಕೂಡ ಕೆಟ್ಟ ಆಲೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಒದ್ದಾಟ ಅಂದರೆ ಏನು ಎನ್ನುವುದನ್ನು ಯಾವ ವ್ಯಕ್ತಿ ಹತ್ತಿರ ಎಲ್ಲವೂ ಕೂಡ ಇರುತ್ತದೆಯೋ, ತಮಗೆ ಬೇಕಾದವರೇ ಇರುವುದಿಲ್ಲವೋ ಅವರನ್ನು ಕೇಳಿ. ಪ್ರಸನ್ನತೆ ಎನ್ನುವುದು ಎಂತಹ ಔಷಧಿ ಅಂದರೆ ಜಗತ್ತಿನ ಯಾವ ಅಂಗಡಿಯಲ್ಲಿಯೂ ಕೂಡ ದೊರೆಯುವುದಿಲ್ಲ. ಅದು ನಿಮ್ಮೊಳಗೆಯೇ ಕಂಡುಕೊಳ್ಳಬೇಕಾಗಿರುತ್ತದೆ. ಆ ಪ್ರಸನ್ನತೆಯನ್ನು ಜೀವನದಲ್ಲಿ ನೀವು ಕಂಡುಕೊಂಡು ಜೀವನವನ್ನು ನಿರ್ವಹಿಸುವುದನ್ನು ನೋಡಿ ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುವವರೆಗೆ ಧನ್ಯವಾದ. ಕರುನಾಡಿಗೆ.